ಗೌಡೂರಿನಲ್ಲಿ ವೀರಭದ್ರೇಶ್ವರ ದೇವರ ಮೂರ್ತಿಯ ಭವ್ಯ ಮೆರವಣಿಗೆ ಕಳೆಗಟ್ಟಿದವು ಧಾರ್ಮಿಕ ಕಾರ್ಯಕ್ರಮಗಳು. ಲಿಂಗಸ್ಕೂರು ತಾಲೂಕಿನ ಗೌಡೂರಿನ ಆರಾಧ್ಯ ದೈವ ವೀರಭದ್ರೇಶ್ವರ ದೇವಾಲಯಕ್ಕೆ ಹೊಸದಾಗಿ ತಂದ ಶ್ರೀ ವೀರಭದ್ರೇಶ್ವರ ದೇವರ ಮೂರ್ತಿಯನ್ನ ಸಕಲ ವಿಧಿವಿಧಾನಗಳೊಂದಿಗೆ ಪೂಜೆಗೈದು ಭಕ್ತಿಯನ್ನ ಸಮರ್ಪಿಸಿದ್ದಾರೆ. ಇದರ ಅಂಗವಾಗಿ ಗ್ರಾಮದ ಸಕಲ ದೈವ ಪರಿವಾರದವರು ಸಕಲ ವಾದ್ಯ ಮೇಳಗಳೊಂದಿಗೆ ಶ್ರೀ ದೇವರ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಇರಿಸಿ ಗಂಗಾ ಸ್ಥಳಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮರಳಿ ಬರುವಾಗ ಪೂರ್ವಂತರ ಸೇವೆಯೊಂದಿಗೆ ವೀರಭದ್ರೇಶ್ವರ ದೇವಸ್ಥಾನ ಮಾರ್ಗ ಮಧ್ಯದ ಬೀದಿಗಳಲ್ಲಿ ಶ್ರದ್ಧಾ ಭಕ್ತಿಯೊಂದಿಗೆ ಮೆರವಣಿಗೆ ನಡೆಸಿ ದೇವಸ್ಥಾನ ತಲುಪಿದ್ದಾರೆ. ನಂತರ ದೇಗುಲದಲ್ಲಿ 45 ಜೋಡಿ ಸತಿಪತಿಗಳಿಂದ ಮಹಾರುದ್ರಾಭಿಷೇಕ ಹೋಮ ಹವನ ಕ್ರಿಯೆಗಳು ಸಾಂಗೋಪಸಾಂಗವಾಗಿ ನಡೆದವು. ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳು ಪ್ರಧಾನ ಅರ್ಚಕ ತೀರ್ಥಯ್ಯ ಸ್ವಾಮಿ ನೇತೃತ್ವದಲ್ಲಿ ಸಾಂಗವಾಗಿ ಜರುಗಿ ಗೌಡರಿನ ರಾಜವಂಶಸ್ಥರು ಪ್ರಥಮ ದಿನದ ಕಾರ್ತಿಕ ಕಟ್ಟಿದರು. ಬಂದ ಭಕ್ತರ ಅನುಕೂಲಕ್ಕಾಗಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಅಂದಿನ ದಿನದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವವನ್ನು ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ರಾಜ ಸೈತುರಾಜ ನಾಯಕ್, ರಾಜ ಲಕ್ಷ್ಮಣ ನಾಯಕ್, ರಾಚಯ್ಯ ಸ್ವಾಮಿ ಗಣಾಚಾರ್ಯ, ವೀರನಗೌಡ ಪಾಟೀಲ್, ಮುನಿಯಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಲಿಂಗಸ್ಕೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಸವರಾಜ ಅಂಗಡಿ, ಯಮುನರಪ್ಪ ಗಾಳಿ, ಮಲ್ಲಣ್ಣ ಕೋಳೂರ್, ಸಿದ್ದೇಶ್ ಮಾಸರೆಡ್ಡಿ, ರಾಮಲಿಂಗಯ್ಯ ಸ್ವಾಮಿ ಸೇರಿದಂತೆ ಸುತ್ತಲಿನ ಹಳ್ಳಿ, ದೊಡ್ಡಿ, ತಾಂಡಗಳ ಭಕ್ತರು ಪಾಲ್ಗೊಂಡು ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತೊರ್ವಿಹಾಳ್, NKS TV4 ಲಿಂಗಸ್ಕೂರು.